ಹಾಯ್ ಹಲೋ ಫ್ರೆಂಡ್ಸ್. ಸೆಕೆಂಡ್ ಬ್ಲಾಗ್ ಇದು. ಮೊನ್ನೆ ಈವ್ನಿಂಗು ಮಕ್ಕಳು ಶಾಲೆಯಿಂದ ಕರ್ಕೊಂಬಂದಾದಮೇಲೆ ಸ್ನ್ಯಾಕ್ಸ್ ಏನಾದರೂ ಕೇಳಿದರು. ಪಪ್ಪಾಯ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡಿಕೊಡ್ತಿದ್ದೀನಿ. ಹಾಲಿರಲಿಲ್ಲ, ಹಾಗೇನ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಮಕ್ಕಳಿಗೆ ತಿನ್ನೋದಕ್ಕೆ. ಮತ್ತು ಏನಾದರೂ ಡೈಲಿ ಕೇಳ್ತಿರ್ತಾರೆ ಅದು ಇದು ಅಂತ, ಅದಕ್ಕೆ ಇದೇ ರೀತಿ ಹಾಲು ಹಾಕಿದೆ, ಹಾಗೆ ಮಾಡಿಕೊಟ್ಟೆ. ಅದೆಲ್ಲ ಕುಡಿದ್ಬಿಟ್ಟು ಚೆನ್ನಾಗಿದೆ ಮಮ್ಮಿ ಅಂದರು. ಆಮೇಲೆ ಸಂಜೆ ಈವ್ನಿಂಗ್ ನನ್ನ ಫ್ರೆಂಡ್ ಬಂದಿದ್ಲು, ಹಾಲು ತೊಗೊಂಬಂದ್ಬಿಟ್ಟು ಅದನ್ನು ಕಾಯಿಸ್ಬಿಟ್ಟು ಮಳೆ ಬರ್ತಾಯಿತ್ತು, ಅದಕ್ಕೋಸ್ಕರ ಬಜ್ಜಿ ಮಾಡೋಣ ಅಂದ್ಕೊಂಡು ಹಾಲು ಬಿಸಿಗೆ ಇಟ್ಬಿಟ್ಟು ಆದಮೇಲೆ ಬೋಂಡಾಗೆ ರೆಡಿ ಮಾಡ್ಕೊತಾ ಇದ್ದೆ. ಹಿಟ್ಟು ಅದನ್ನೆಲ್ಲ ಹಾಕಿಬಿಟ್ಟು ಒಂದೊಂದನ್ನು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಈ ಕರಿಬೇವು, ಆನಿಯನ್ ಕಟ್ ಮಾಡಿಕೊಟ್ಲು ನನ್ನ ಫ್ರೆಂಡು, ಅದಕ್ಕೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಈ ಕಡೆ ಆಯಿಲ್ ಇಟ್ಬಿಟ್ಟು ಡೀಪಾಗೆ ಫ್ರೈ ಮಾಡ್ಕೊತಾ ಇದ್ದೆ. ಆ ಕಡೆ ಟೀಗೆ ಇಟ್ಟೆ. ಈ ಕಡೆ ಮಳೆ ಬರ್ತಾಯಿತ್ತಲ್ಲ, ಟೀ ಮತ್ತು ಬೋಂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಈ ಕಡೆ ಆಯಿತು. ಟೀ ಮತ್ತು ಟೀನೂ ಹಾಕೊಳ್ತಾ ಆಯಿತು, ಈ ಕಡೆ ವಡೆನೂ ಆಯಿತು. ಟೀ ಸೋರಿಸ್ಕೊಂಡು ಮತ್ತು ಬೋಂಡನು ನನ್ನ ಫ್ರೆಂಡಿಗೆ ಹಾಕ್ಕೊಟ್ಟೆ. ಅವಳು ವಿಡಿಯೋ ನೋಡ್ತಾ ಇದ್ಲು, ಮಾಡಿಬಿಡ ನಂದು ಅಂತಿದ್ಲು, ಅದಕ್ಕೆ ಕೊಟ್ಟೆ. ಇವತ್ತಿನ ಡೈಲಿ ನನ್ನ ವ್ಲಾಗ್ ಆಯಿತು. ಥ್ಯಾಂಕ್ ಯು.